ಬ್ಯಾಕ್. ಮದುವೆ ಆಗ್ತೀನಿ ಅಂತ ನಂಬಿಸಿ ಮೂವರಿಗೆ ಈ ಯುವತಿ ಪಂಗನಾಮ ಹಾಕಿರ್ತಕ್ಕಂಥ ಒಂದು ಸುದ್ದಿ ಬಂದಿದೆ. ವಿವಾಹ ಆಗೋದಾಗಿ ಆನ್ಲೈನ್ನಲ್ಲಿ ನಂಬಿಸಿ ವಂಚನೆ ಮಾಡ್ತಾ ಇರುವಂಥ ಪ್ರಕರಣ. ಮದುವೆ ಆಗದ ಯುವಕರಿಗೆ ಈ ಮಹಿಳೆ ಟಾರ್ಗೆಟ್ ಮಾಡ್ತಾ ಇದ್ರು. ಆನ್ಲೈನ್ನಲ್ಲಿ ಮದುವೆ ಆಗ್ತೀನಿ ಅಂತ 7,40,000 ವಂಚನೆ ಮಾಡಿದ್ದಾರಂತೆ. ಆಲ್ರೆಡಿ ಮದುವೆಯಾಗಿ 2 ಮಕ್ಕಳಿರುವಂಥ ಕೋಮಲ ಅನ್ನುವಂಥ ಮಹಿಳೆ, ಗೌರಿಬಿದನೂರಿನ ಕೋಮಲ, ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ರಾಘವೇಂದ್ರ ಅನ್ನೋರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಅವರು ದೂರು ಕೊಟ್ಟಿದ್ದಾರೆ. ಆ ದೂರನ್ನು ಆಧರಿಸಿ ಪೊಲೀಸರು ಕೋಮಲ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಮಹಿಳೆಯಿಂದ ದುಬಾರಿ ಐಫೋನ್ ಮತ್ತು ನಗದನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ಆನ್ಲೈನ್ನಲ್ಲಿ 7 ಲಕ್ಷಕ್ಕೂ ಹೆಚ್ಚು ಹಣ ವಂಚನೆ ಮಾಡಿದಂತಹ ಆರೋಪ ಹೊತ್ತಿರ್ತಕ್ಕಂತಹ ಮಹಿಳೆ ಈಕೆ. ಗೌರಿಬಿದನೂರಿನ ಕೋಮಲ ಅನ್ನುವಂಥ ಮಹಿಳೆ. ಈಕೆಯನ್ನು ಸಂತ್ರಸ್ತರು ಕೊಟ್ಟಿರ್ತಕ್ಕಂಥ ದೂರನ್ನು ಆಧರಿಸಿ ಈಗ ಪೊಲೀಸರು ಬಂಧಿಸಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ್ದಾರೆ. ದರ್ಶನ್ ಅಂಡ್ ಟೀಮ್ ನ್ಯಾಯಾಂಗ ಬಂಧನ ಸೆಪ್ಟೆಂಬರ್ 9ಕ್ಕೆ ಅಂತ್ಯವಾಗುತ್ತೆ. ಕೋರ್ಟ್ ನಡೆ ಬಳಿಕ ಡಿ ಗ್ಯಾಂಗ್ ಬೇಲ್ಗೆ ನಿರ್ಧರಿಸಲಿದೆ. ಪೊಲೀಸರು ನಾಳೆ ಅಥವಾ ನಾಡಿದ್ದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮುಡಾ ವಿಚಾರ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ದಾರೆ. ಮುಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಯಾವುದೇ ಆತಂಕವಿಲ್ಲ, ಸಿಎಂ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ ಅಂದ್ರು. ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿದ್ದಾರೆ ಅಂತ ಹೇಳಿದ್ರು. ಏನಕ್ಕೆ ಆತಂಕ? ಅವರು ಭಾಳ ಕ್ಲಿಯರ್ ಆಗಿದ್ದಾರೆ. ಇನ್ ಇಸ್ ಮೈಂಡ್ ಆ್ಯಂಡ್ ಬಾಡಿ ವೆರಿ ಕ್ಲಿಯರ್ ಈಸ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ. ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು. ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ. ನನ್ನ ಅಧಿಕಾರವನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡಿಲ್ಲ. ಅಪೋಸಿಷನ್ ಲೀಡರ್ ಆಗಿದ್ದೆ, ಆನಂತರ ಮುಖ್ಯಮಂತ್ರಿ ಆಗಿದ್ದೆ. ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದನ್ನು ಅವರು ಪದೇ ಪದೇ ರೀಟ್ರೇಟ್ ಮಾಡ್ತಾನೇ ಇದ್ದಾರೆ. ರಾಜ್ಯಪಾಲರ ಸ್ಪಷ್ಟನೆಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ದೃಷ್ಟಿಕೋನವೇ ಬೇರೆ, ಅವರ ದೃಷ್ಟಿಕೋನವೇ ಬೇರೆ ಅಂತ ಹೇಳಿದ್ರು. ಫೈಲ್ ಹೋದ ಮೇಲೆ ಸ್ಪಷ್ಟೀಕರಣ ಕೇಳಿ ವಾಪಸ್ ಕಳುಹಿಸಿದ್ದಾರೆ. ಫೈಲ್ ವಾಪಸ್ ಕಳಿಸುವವರೆಗೂ ರಾಜ್ಯಪಾಲರ ಬಳಿ ಇತ್ತು. ಆಗ ಆ ಅರ್ಜಿ ಅವರ ಮುಂದೆ ಇದ್ದ ಹಾಗೆಯೇ ಅಲ್ವಾ ಅಂತ ರಾಜ್ಯಪಾಲರ ನಡೆಗೆ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ನಮ್ಮ ದೃಷ್ಟಿಕೋನನೇ ಬೇರೆ. ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಷನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅಂದಮೇಲೆ ಕ್ಲಾರಿಫಿಕೇಷನ್ನು ವಾಪಸ್ ಬರೋವರೆಗೂ ಆ ಇಶ್ಯೂ ಏನೋ ರಿಜೆಕ್ಟ್ ಆಗೋದಾಗಲಿ ಅಥವಾ ಬಿದ್ದೋಗೋದಾಗಲಿ ಆಗಿಲ್ಲ ಅಲ್ವಾ? ಗೌರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ. ಅದನ್ನು ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದ್ದೀವಿ. ಅವರು ನನ್ನ ಹತ್ರ ಇಲ್ಲ, ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ, ನನ್ನ ಹತ್ರ ಇಲ್ಲ, ಏನೂ ಇಲ್ಲ ಅನ್ನೋ ಥರ ಅವರು. ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನೀಡಿದ ವಿಚಾರ ಸಂಬಂಧ ದಾವಣಗೆರೆಯಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಜಯ ಸಿಗಲಿದೆ, ಅವರ ಪರ ನಾವಿದ್ದೇವೆ ಅಂದ್ರು. ಕೋರ್ಟ್ನಲ್ಲಿ ಇರೋದ್ರಿಂದ ಪ್ರಾಸಿಕ್ಯೂಷನ್ ಬಗ್ಗೆ ಕಾಮೆಂಟ್ ಮಾಡುವುದಿಲ್ಲ. ಸಿಎಂ ಸಿದ್ದರಾಮಯ್ಯ ಪರ ಇಡೀ ಹೈಕಮಾಂಡ್ ನಿಂತಿದೆ. ಈ ಆರೋಪದಿಂದ ಅವರು ಜಯ ಪಡಿತಾರೆ ಅಂತ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಸದ್ಯಕ್ಕೆ ಏನು ಕಮೆಂಟ್ ಮಾಡಲ್ಲ, ಯಾಕಂದರೆ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿಗುತ್ತೆ, ಡೆಫಿನೆಟ್ಲಿ ಸಿಗುತ್ತೆ. ಬಿಕಾಸ್ ನಾವು ದಾವಣಗೆರೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಅಧ್ಯಕ್ಷರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನಾವು ಕೂಡ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದೀವಿ ಅನ್ನೋ ಒಂದು ಕ್ಲಿಯರ್ ಮೆಸೇಜ್ ಆಗಲೇ ಕೊಟ್ಟಿದ್ದೀವಿ ಈಗ. ಸೊ ನಾವೆಲ್ಲರೂ ಒಗ್ಗಟ್ಟಿನಿಂದ ಅವ್ರ ಪರವಾಗಿ ಇಡೀ ಸ್ಟೇಟ್ ಆಯಿತು, AICCನಿಂದ ಕೂಡ ಅವ್ರ ಜೊತೆಗೆ ಇದ್ದೀವಿ.
ಚುನಾವಣೆಯಲ್ಲಿ ಆಮಿಷ ಒಡ್ಡಿ ಗೆಲುವು ಸಾಧಿಸಿದ್ದಾರೆ ಎಂಬ ಆರೋಪ ವಿಚಾರಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಇರೋದನ್ನ ನಾನು ಚುನಾವಣೆಯಲ್ಲಿ ಹೇಳಿದ್ದೇನೆ. ಈ ವಿಚಾರವನ್ನ ಅವತ್ತು ಬಿಟ್ಟು ಇಂದು ವಿರೋಧಿಸ್ತಾ ಇರೋದು ಯಾಕೆ ಅಂತ ಸಂಸದೆ ಪ್ರಶ್ನೆ ಮಾಡಿದ್ದಾರೆ. ಅವರು ಸೋತಾದ ಮೇಲೆ ಈ ರೀತಿ ಮಾತನಾಡೋದು ಸರಿಯಲ್ಲ. ಬಿಜೆಪಿ ಪರಾಜಿತ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಅಲ್ಲ, ಈಗ ನನಗೆ ಗೊತ್ತಿರೋದು ಒಂದು ಮ್ಯಾನಿಫೆಸ್ಟೋನಲ್ಲಿ ಬಂದಿರೋದು ಹೇಳಿದೆ. ಆ್ಯಸ್ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋನಲ್ಲಿದೆ. ನಾನು ಹೇಳಿದ್ದು ಅಷ್ಟೇ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಪ್ರಣಾಳಿಕೆಯಲ್ಲಿ ಏನೇನಿದೆ ಅದನ್ನೆಲ್ಲರನ್ನೂ ಫುಲ್ಫಿಲ್ ಮಾಡ್ತೀವಿ ಅಂತ. ಈಗ ರಾಜ್ಯದಲ್ಲೂ ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿಗಳನ್ನ ನಾವು ಹೇಳ್ಕೊಂಡೇ ಬಂದ್ವಿ. ಅವಾಗ ಏನೂ ಅಬ್ಜೆಕ್ಷನ್ ಇರಲಿಲ್ಲ. ಈಗ ಯಾಕೆ ಅಬ್ಜೆಕ್ಷನ್ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಪದೇ ಪದೇ ಅದನ್ನೇ ಹೇಳಿದ್ದೀನಿ ನಾನು. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂತು ಅಂದರೆ ಇದು ರಾಜ್ಯ ಸರ್ಕಾರದ ಸ್ಕೀಮ್ ಅಲ್ಲ, ಇದು ಕೇಂದ್ರ ಸರ್ಕಾರದ ಸ್ಕೀಮು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಇದೆಲ್ಲ ಬೆನಿಫಿಟ್ಸ್ ನಾವು ಯುವಕರಿಗಾಯಿತು, ಮಹಿಳೆಯರಿಗಾಯಿತು, ರೈತರಿಗೆ ಇದನ್ನು ಮಾಡ್ತೀವಿ ಅಂತ ಹೇಳಿರೋದು. ಅದು ಹೇಳಬೇಕ್ರಿ, ಸೋತ ಮೇಲೆ ಮತ್ತು ಅವ್ರದ್ದು ಹೇಳ್ತಾರೆ. ಸಚಿವ ಮಧು ಬಂಗಾರಪ್ಪ ವಿರುದ್ಧ ಸಹೋದರ ಕುಮಾರ್ ಬಂಗಾರಪ್ಪ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಸೊರಬ ಕ್ಷೇತ್ರದಲ್ಲಿ ಯಾವುದೇ ಹೊಸ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಬಿಜೆಪಿ ಸರ್ಕಾರದ ಅಭಿವೃದ್ಧಿ ಕಾರ್ಯವನ್ನ ಬೇರೆ ಹೆಸರಿನಲ್ಲಿ ಬದಲಾಯಿಸಿ ಕೆಲಸ ಮಾಡ್ತಾ ಇದ್ದಾರೆ. ಬಂದು ಉದ್ಘಾಟನೆ ಮಾಡುವ ದಮ್ಮು ಅವರಿಗಿಲ್ಲ. ಸಚಿವರು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇಳಿದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಒಂದು ನಯ ಪೈಸಾ ತಾಲೂಕಿಗೆ ಬರಲಿಲ್ಲ. ನಾವೇನು ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ಇದೆ ಅದನ್ನೇ ಹೆಸರು ಚೇಂಜ್ ಮಾಡಿ 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 ನಾನು ಹೊಸ ತಂದೆ ಗುದ್ಲಿ ಪೂಜೆ ದಮ್ಮಿಲ್ಲ, ಉದ್ಘಾಟನೆ ಮಾಡೋಷ್ಟು ದಮ್ಮಿಲ್ಲ ಮಾಡಿಲ್ಲ. ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅದನ್ನ ನಿಲ್ಲಿಸ್ಬಿಟ್ಟು ಬೇರೆ ಕಡೆಗೆ ಫಕೀರಪ್ಪನ ಮನೆಯಿಂದ ನಿಂಗಪ್ಪನ ಮನೆಗಂತ ಇದ್ರೆ ಇದನ್ನ ತಿರುಗಿಸ್ಬಿಟ್ಟು ಇಲ್ಲ ಫಕೀರಪ್ಪನ ಹೆಂಡತಿ ಹೆಸರಾಗಿ ಜಾನಕಮ್ಮನ ಮನೆಯಿಂದ ಸರ್ವಸಾಧಾರಣ. ವಿಶ್ವವಿಖ್ಯಾತ ಮೈಸೂರು ದಸರಾ 2024ಕ್ಕೆ ದಿನಗಣನೆ ಶುರುವಾಗಿದೆ. ಗಜಪಡೆಗಳಿಂದ ಇಂದಿನಿಂದ ಮರಳು ಮೂಟೆ ತಾಲೀಮು ನಡೆಸಲಾಗ್ತಾ ಇದೆ. ದಸರಾ ಗಜಪಡೆಗಳಿಗೆ ಮರಳು ಮೂಟೆ ಹೊರಿಸುವ ಮೂಲಕ ಜಂಬೂ ಸವಾರಿಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಮರಳು ಮೂಟೆ ಹೊರಿಸುವ ಮುನ್ನ ಕೋಡಿ ಸೋಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ದಸರಾ ಗಜಪಡೆ ಗಾದಿ, ನಬ್ದ, ತೊಟ್ಟಿಲು, ಹಗ್ಗ ಹಾಗೂ ಮರಳು ಮೂಟೆಗೆ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗಿದೆ.